ಹೆಲೋ ಎವ್ರಿವನ್, ಇದು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಡಿನ್ನರ್ಗೆ ಅಂತ ಹೇಳಿ ಬದನೆಕಾಯಿ ಬಜ್ಜಿ ಹಾಗೆಯೇ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನ ಮಾಡಿರೋದು ರೈಸ್ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ನ ಕೇಳಿದೆ ಅಚ್ಚರಾಗಿ ಮುದ್ದೆ ಮಾಡೋಣ ಅಂತ. ನನ್ನ ಹಸ್ಬೆಂಡ್ಗೆ ಅಷ್ಟಾಗಿ ಇಷ್ಟ ಆಗಲ್ಲ ಅಚ್ಚರಾಗಿ ಮುದ್ದೆ. ಅಂದರೆ ತಿಂತಾರೆ, ತಿನ್ನೋದೇನಿಲ್ಲ ಅಂತಲ್ಲ, ಬಟ್ ಇಷ್ಟಪಡಲ್ಲ. ನಮ್ಮ ಕಡೆ ಮುದ್ದೆ ಮಾಡೋ ಅದೇ ಇಷ್ಟ ಅವರಿಗೆ. ಸೊ ಹಾಗಾಗಿ ಕೇಳಿದೆ, ಸರಿ ಆಯಿತು ಮಾಡು ಅಂತ ಹೇಳಿದ್ರು. ನಮ್ಮನೆಯವ್ರು ಬೇರೆ ಈವ್ನಿಂಗ್ ಸ್ವಲ್ಪ ಲೇಟಾಗಿ ತಿಂದಿದ್ರು ಮಧ್ಯಾಹ್ನದ ಊಟ. ಹಾಗಾಗಿ ನನಗೇನು ಅಷ್ಟೊಂದು ಬೇಡ, ಸ್ವಲ್ಪನೇ ಮಾಡು ಅಂತಲೂ ಹೇಳಿದರು. ಅಚ್ಚರಾಗಿ ಮುದ್ದೆ ಅಂತ ಅಲ್ಲ, ಬಟ್ ಸ್ವಲ್ಪನೇ ಮಾಡು ಅಂತ ಹೇಳಿದರು. ಸೊ ಹಾಗೆಯೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸೈಡ್ ಬದನೆಕಾಯಿ ಬಜ್ಜಿ ಇಟ್ಟಿದ್ದೆ. ಹಾಗೆಯೇ ಕ್ಯೂಸ್ಕೋಬೇಕಲ್ಲ ಬದನೆಕಾಯಿ ಬಜ್ಜಿನ, ಹಾಗಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿಕೊಂಡೆ, ತೊಳೆದೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ನೋಡಿ ಚಾಟ್ ಮಸಾಲ ತೊಗೊಂಡಿದ್ದಾನೆ, ಫ್ರಿಡ್ಜಲ್ಲಿ ಹಾಕ್ಕೊಂಡಿದ್ದಾನೆ ಕೈಯಲ್ಲಿ. ಏನದು ಅಂದರೆ ಎಲ್ಲಿತ್ತು ಏನು ಅಂದರೆ ಕೈಯಲ್ಲಿ ಆ್ಯಕ್ಷನ್ ಮಾಡಿ ಬೇರೆ ತೋರಿಸ್ತಿದ್ದಾನೆ. ಬರೀ ಇದೆ ಅಡುಗೆ ಮನೇಲಿ ಬರ್ತಾನೆ, ಬರೀ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಬರೀ ಅವ್ನು ನೋಡ್ಕೊಳ್ಳೋದೇ ಆಗುತ್ತೆ. ಯಾಕೆಂದರೆ ಅಡುಗೆ ಮನೇಲಿ ಸ್ವಲ್ಪ ಮಕ್ಕಳನ್ನು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಈ ಸ್ಟವ್ ಹತ್ರ ಬರ್ತಾರೆ, ಏನಾರು ಎಳ್ಕೊತಾರೆ ಅಂತ ಭಯ, ಅಷ್ಟೇ, ಇನ್ನೇನಿಲ್ಲ. ಸೊ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ನಾನು ನಮ್ಮನೇಲಿ ಮಾತ್ರ ಹೋಗಿದ್ಯಾ ಅಂತ ನೋಡಿದೆ. ಸೊ ಎಲ್ಲ ಕಡೆ ಹೋಗಿತ್ತು. ಆ ಕಡೆ ಲೈನಲ್ಲಿ ಮಾತ್ರ ಸ್ವಲ್ಪ ಇತ್ತು. ಆ ಕಡೆ ಅಂದರೆ ಬಿಲ್ಡಿಂಗಲ್ಲಿ ಲೈಟ್ ಕಾಣಿಸ್ತಲ್ವ ಅಲ್ಲಿ. ಸೊ ಹಾಗೆಯೇ ಕರೆಂಟ್ ಕೂಡ ಬಂತು ಒಂದು ಸ್ವಲ್ಪ ಹೊತ್ತಿಗೆ, ಜಾಸ್ತಿ ಹೊತ್ತೇನು ಹೋಗಿರಲಿಲ್ಲ. ಹಾಗೆಯೇ ಬದನೆಕಾಯಿ ಬಜ್ಜಿ ಎಲ್ಲ ತಣ್ಣಗಾಗಿತ್ತು, ಎಲ್ಲ ಬೆಂದಿತ್ತಲ್ವ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕಿವುಚ್ಕೊಂಡೆ. ಹಾಗೆ ಬದನೆಕಾಯಿ ಬಜ್ಜಿ ರೆಡಿ ಆದಮೇಲೆ ಮುದ್ದೆ ಬಿಸಿ ಬಿಸಿದು ಮಾಡ್ಕೊಂಡು ತಿಂದರೆ ಅಚ್ಚರಾಗಿ ಮುದ್ದೆ ಸರಿ. ಹಾಗಾಗಿ ಲೇಟಾಗಿ ಅಂದರೆ ಎಲ್ಲ ರೆಡಿ ಆಯಿತು ಅನ್ನೋ ಟೈಮಲ್ಲಿ ಮುದ್ದೆ ಕಟ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೇನು ಒಂದು ಟೈಮ್ಗೆ ಅಂತ ಹೇಳಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಕ್ಕೇನು ಹೋಗಲಿಲ್ಲ ನಾನು. ಸೊ ಏನಾದ್ರು ಒಗ್ಗರಣೆ ಮಾಡಿಕೊಂಡ್ರೆ ಕಡಲೆ ಬೀಜದ ಪುಡಿ ಅಂದರೆ ಹುರಿದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಹೆಚ್ಚಾಗುತ್ತೆ. ಅದು ನನಗೆ ಇಷ್ಟ. ಒಬ್ಬೊಬ್ಬರಿಗೆ ಹಸಿಗೊಜ್ಜೆ ಇಷ್ಟ ಆಗುತ್ತೆ. ನಾನು ಒಂದು ಟೈಮ್ಗೆ ಅಂತ ಹೇಳಿ ಏನು ಮಾಡೋಕ್ಕೋಗಲಿಲ್ಲ. ಸೊ ಹಾಲಲ್ಲೇ ಇಟ್ಟೆ. ಸೊ ಬನ್ನಿ ಊಟ ಮಾಡಿ ಅಂತ ಅಷ್ಟರಲ್ಲಿ ಅಜ್ಜು ಬಂದುಬಿಟ್ಟು ಎಲ್ಲ ತೆಗೆದು ನೋಡ್ತಾ ಇದ್ದಾನೆ. ಸೊ ಎತ್ತಿ ಇದ್ಬಿಟ್ಟು ನನಗೆ ಇಷ್ಟೊಂದು ಮುದ್ದೆ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ, ಅವ್ರು ಸ್ವಲ್ಪ ತಿನ್ಕೊಂಡ್ವಿ. ಅಂದರೆ ಅವ್ರು ಬೇಡ ಅಂದರು. ಹಾಗಾಗಿ ಸೊ ಅಚ್ಚು ತಿನ್ನಿಸ್ತಾ ಇದ್ದರೆ ಬೇಡ ಬೇಡ ಅಂತಿದ್ದಾನೆ. ಸೊ ನನಗಂತೂ ಊಟ ಮಾಡಿಸೋದಿದೆಯಲ್ಲ ಅವನಿಗೆ ಒಂದೊಂದು ಟೈಮಲ್ಲಿ ನೋಡಿ ಇಷ್ಟು ಹಠ ಮಾಡ್ತಾನೆ. ಎತ್ತಿ ಕೂಡ ತಿನ್ನಿಸ್ತಾಯಿದ್ರು, ಅವರು ಕೂಡ, ಆದರೂ ತಿನ್ನಲಿಲ್ಲ. ಮತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಬೇಕು ಅಂತ, ಅದನ್ನೇ ರೈಸ್ ಹಾಕಿ ಕಲಿಸ್ಕೊಟ್ಟೆ, ಗೊಜ್ಜಿತ್ತು. ಹಾಗೂ ಹಠ ಮಾಡ್ದೆ, ಆದರೂ ಏನೋ ಮಾಡಿ ತಿನ್ನಿಸ್ದೆ.